ಎಲ್ಲ ನನ್ನ ಪ್ರೀತಿಯ ಕರುನಾಡ ಅನ್ನದಾತ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಹೈಕ್ ಫೀಡ್ಸ್ ಬಳಕೆದಾರರು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾಳೆ ಹೋಳಿ ಹಬ್ಬ ಶುರುವಾಕತಿ. ಎಲ್ಲ ಬಣ್ಣ ಬಣ್ಣದಿಂದ ಬಣ್ಣ ಆಡಿ ಸಂಭ್ರಮಿಸೋಣ. ಹಾಗೆ ಕೆಮಿಕಲ್ಸ್ ರಹಿತವಾದ ನೈಸರ್ಗಿಕ ಬಣ್ಣ ಆಡಿ ಯಾವುದೇ ಆರೋಗ್ಯಗಳಿಗೆ ಹಾನಿಕರ ಆಗದಂತೆ ಬಣ್ಣ ಆಡಿ ಹೋಳಿ ಸಂಭ್ರಮವನ್ನು ಆಚರಿಸೋಣ ಅಂತ ಹೇಳ್ಕೊತಾ ಮತ್ತೊಮ್ಮೆ ಎಲ್ಲ ನಮ್ಮ ಅನ್ನದಾತ ಬಂಧುಗಳಿಗೆ ಹಾಗೂ ನನ್ನ ಬಂಧು ಬಾಂಧವರೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಮೊನ್ನೆ ದಿವಸ ಏನ್ ಮಾಡಿದ್ವಿಪ್ಪ ಅಂತಂದ್ರ ಸಂತೆಯಲ್ಲಿ ಮರಿಗಳ ಆಯ್ಕೆ ಹೆಂಗ್ ಮಾಡ್ಬೇಕು, ಯಾವ ತರ ಮರಿಗಳ ಆಯ್ಕೆ ಮಾಡ್ಕೋಬೇಕು, ಎಂತ ಗುಣಮಟ್ಟದ ಮರಿಗಳ ಆಯ್ಕೆ ಮಾಡ್ಕೊ, ಮತ್ತ ರೋಗರಹಿತವಾದಂತ ಎಂತ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕಂತ ಒಂದ್ ಮರಿಗಳನ್ನ ನೀವು ತಂದ್ಮೇಲೆ ಏನಾಕೈತಿ ಅಂದ್ರೆ ಸಂತಿಂದ ತಂದ್ಮೇಲೆ ಅವು ಮರಿಗಳು ಯಾವ ಏರಿಯಾದಿಂದ ಬಂದಿರ್ತಾವು, ಎಷ್ಟು ದೂರದಿಂದ ಪ್ರಯಾಣ ಮಾಡ್ಕೊತ ಬಂದಿರ್ತಾವು, ಬೇರೆ ಜಿಲ್ಲೆಯಿಂದ ಬಂದಿರ್ತಾವು. ಈಗ ನಮ್ಮಲ್ಲಿ ಏನಿರ್ತದೆ, ಸಿಂಧನೂರ್ ತರ್ತಾರ, ಕುಕನಪಳ್ಳಿ ತರ್ತಾರ, ಅಮೀನ್ಗಢ ತರ್ತಾರ, ಕೆರೂರ್ ತರ್ತಾರ, ಮುದೋಳ ತರ್ತಾರ. ಮುದೋಳ ದೂರದಿಂದ ಬಂದಿರ್ತಾವ. ಮರಿಗಳು ಆಯಾಸ ಆಗಿರುತ್ತೆ. ಮರಿಗಳು ಆಯಾಸ ಆಗಿರುತ್ತೆ ಅಂತ ತಂದ್ಮೇಲೆ ಏನ್ ಮಾಡ್ಬೇಕು, ನೀವು ಸಡ್ಡಿಗೆ ಹಾಕಿದ್ಮೇಲೆ ಫಸ್ಟ್ ನೀರ್ ಇಡ್ಬೇಕು. ನೀರಿನಾಗ ಏನತ್ತ ಸಾಧ್ಯ ಆದ್ರೆ ನಿಮ್ಗೆ ಅವೈಲೇಬಲ್ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಗ್ಲುಕೋಸ್ ಪೌಡರ್ ಹಾಕಿ ನೀರ್ ಕುಡಿಸ್ರಿ. ನೀರ್ ಕುಡಿಸಿದ ಮೇಲೆ ಏನ್ ಮಾಡ್ರಿ, ಸ್ವಲ್ಪ ದಿವ್ಸ ಸ್ವಲ್ಪ ಹೊತ್ತು ಬಿಟ್ಟ ಏನತ್ಲ ಹೊಟ್ಟು ಹಾಕೋರಿ. ಅದ ನೀವು ಮರಿಗಳು ತಂದಿವಪ್ಪ, ಏನೋ ಫಾಸ್ಟ್ ಆಗಿ ಇದ್ ಮಾಡ್ಬೇಕು, ಏನೋ ಒಂದು ಹುಮ್ಮಸ್ನ್ಯಾಗ ಏನತ್ಲ ಗಸಗಿನ ಬಂದ್ ಕಾಳು ಸುರಿರಿಪ್ಪ ಅಂತಂದ್ರ ತಪ್ತದ. ಕಾಳು ಒಟ್ಟು ಹಾಕಕ್ ಹೋಗ್ಬೇಡ. ಯಾಕಂದ್ರೆ ನೀವು ಫಸ್ಟಿಗೆ ತಂದಿರ್ತೀರಿ, ನೀರ್ ಕುಡಿಸ್ತೀರಿ, ನೀರು ಕಾಳು ಸುರಿ ಗಬ 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 ತಿಂದು ಬಿಡತದ. ತಿನ್ನೋದ್ರಿಂದ ಏನತ್ಲ ಫುಡ್ ಪಾಯ್ಸನ್ ಆಗ್ಬೋದು. ಆಮೇಲೆ ಅದಕ್ಕೆ ಆಹಾರ ಮೊದಲು ತಿಂದೈತೋ ಇಲ್ಲ, ಆಮೇಲೆ ಕಾಳು ಬಿರ್ಸಾಗಿ ಏನೋ ಸ್ವಲ್ಪ ಹೊಟ್ಟಿಗೆ ತೊಂದರೆ ಆಗ್ಬೋದು. ಅದಕ್ಕೆ ಏನತ್ಲ ನೀವೇನ್ ಮಾಡ್ರಿ, ಮೊದಲು ನೀರ್ ಕುಡಿಸ್ರಿ, ಗ್ಲುಕೋಸ್ ನೀರ, ಆಮೇಲೆ ಹೊಟ್ಟು ಹಾಕೋರಿ. ಮತ್ತೆ ಏನಾಗಿರ್ತೈತಪ್ಪ ಅಂತಂದ್ರೆ ಕಾಳು ಯಾಕೆ ನೀವು ಹಾಕಬಾರ್ದು, ನಾವು ಹೇಳೋ ಪ್ರಕಾರ ಮರಿಗೋಳ ಸಡ್ಡಿಗೆ ತಂದ್ಮೇಲೆ ಹೊಸದಾಗಿ ತಂದಾಗ 3 ರಿಂದ 4 ತಾಸು ಒಟ್ಟ ಕಾಳು ಹಾಕಬೇಡ್ರಿ. ಯಾಕೆ ಹಾಕ್ಬೇಡ್ರಪ್ಪ ಅಂತಂದ್ರ ಫಾರ್ಮ್ನಿಂದ ಬಂದಿದ್ದುಪ್ಪ ಅಂತಂದ್ರೆ ಮರಿಗಳು ಅವಕ್ಕ ಏನತ್ಲ ಕಾಳು ತಿಂದು ಹೊಟ್ಟು ತಿಂದು ಕಾಳು ತಿಂದು ಪುಡ್ ತಿಂದು ಅವಕ್ಕ ಸ್ವಲ್ಪ ಎಲ್ಲ ಇದಿರ್ತೈತಿ, ಸಟ್ಟಿರ್ತಾವ ಫಾರ್ಮಿಗೆ. ನೀವು ಫಾರ್ಮ್ ತಂದ್ಮೇಲೆ ತಾವು ಹೊಂದ್ಕೋತಾವ. ಅದೇ ನಾವು ಕುರಿಗಾರರ ಕಡೆ ಮರಿಗಳು ತಗೊಂಡಿರ್ತೀವಿ. ಕುರಿಗಾರ ಕಡೆ ಮರಿಗಳು ತಗೊಂಡ್ ಯಾವ್ದೋ ಸಾಕಾಣಿಕೆದಾರ ಇರ್ಲಿ, ಕುರಿಗಾರ ಆಗಿರ್ಲಿ, ಮಾರಾಟಕ್ಕೆ ಮರಿ ತಗೊಂಡ್ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ತಿನ್ಸಿರ್ತಾನ ಅವಕ್ಕ. ಕಾಳು ತಿನ್ಸಿರ್ತಾನ, ನುಚ್ಚ, ಆಮೇಲೆ ಫುಡ್ ಏನ್ ಅವರಲ್ಲಿ ಇರ್ತೈತಿಲ್ಲ ಎಲ್ಲ ತಿನ್ಸಿರ್ತಾರ. ಅದಕ್ಕೆ ಯಥೇಚ್ಛವಾಗಿ ಕೊಟ್ಟಿರ್ತಾರ ಸಾಕಾಗುವಂಗ. ಅದ ಅವಕ್ ಹೊಟ್ಟಿ ಬಿರಿ 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 ಅಂತಿರ್ತೈತಿ. ಆಮೇಲೆ ನೀವು ತಂದ್ಮೇಲೆ ಅದಕ್ಕೆ ಮತ್ತೆ ನೀವು ತಿನ್ಸಿರಿಪ್ಪ ಅಂತಂದ್ರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರ್ತೈತಿ. ಹೊಟ್ಟಿ ಉಬ್ಬರ ಆಕತಿ, ತೊಂದರೆ ಅನುಭವಿಸ್ತೈತಿ, ಉಸಿರಾಟ ತೊಂದರೆ ಆಕತಿ. ಅದು ಆಹಾರ ಕೊಡಕ್ ಹೋಗ್ಬೇಡ್ರಿ. ಕಾಳು ಕೊಡ್ಬೇಡ್ರಿ, ನುಚ್ಚು ಕೊಡ್ಬೇಡ್ರಿ, ಫುಡ್ ಕೊಡ್ಬೇಡ್ರಿ. ನೀರ್ ಕುಡಿಸ್ರಿ, ಹೊಟ್ಟು ಹಾಕ್ರಿ. ಅದಾದ ನಂತರ ಏನತ್ಲ ಅವತ್ತೊಂದು ದಿವ್ಸ ಬಿಡ್ರಿ. ಸಾಯಂಕಾಲ ಏನತ್ಲ ನೀವು ಮರಿಗಳು ನೀವು ಫಸ್ಟಿಗೆ ತಂದಾಗ ಅವಕ್ಕೆ ಪೂರಾ ಹೊಟ್ಟೆ ತುಂಬ ಒಟ್ಟ ಹಾಕಕ್ ಹೋಗ್ಬೇಡ್ರಿ. ಸಾಕೋಗಂಗ್ ಫುಡ್ ಆಗ್ಲಿ, ಸಾಕೋಗ ನುಚ್ಚಾಗ್ಲಿ ಒಟ್ಟ ಹಾಕಕ್ ಹೋಗ್ಬೇಡ್ರಿ. ಹೊಟ್ಟು ಕೊಡ್ರಿ. ಬಟ್ ಫುಡ್ ನುಚ್ಚ, ಗೊಂಜಾಳ ನುಚ್ಚ ಏನ ನೀವು ಕಾಳು ದಿನಸ್ ಏನ ಕೊಡ್ತೀರಿಪ್ಪ ಅಂತಾರ ಅವಕ್ಕೆ ಭಾಳ ಜಾಸ್ತಿ ಕೊಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಒಮ್ಮೆ ಹೆಸ್ಕೊಂಡಂಗ ಮಾಡಿಬಿಡ್ತಾವ. ಯಾಕಂದ್ರೆ ನಾವು ಅನುಭವಿಸಿ ಅದನ್ನ. ನಾವು ಏನತ್ಲೆ ಮರಿಗಳು ತಂದ್ ಕೂಡಲೇ ಸಾಕಷ್ಟು ತಿನ್ಲಿ ಬಿಡು, ಸಾಕೋಂಗ್ ತಿನ್ಲಿ ಅಂತ ದಡ ಸುರಿ ಬಿಡ್ತೀವಿ. ಅವು ತಿನ್ನಂಗಿಲ್ಲ. ಅವು ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪ ತಿಂದದ್ದು ಬಿಟ್ಟು ಬಿಡ್ತಾವ. ಅದ ಕಂಟಿನ್ಯೂ ಆಗ್ಬಾರ್ದು. ಅವಕ್ಕೆ ಹೆಂಗಾರ ಸ್ಟಾರ್ಟಿಂಗ್ ತಂದಾಗ ನಿಮ್ಗೆ 4-5 ದಿವ್ಸ ಆಹಾರ ಅವಕ್ಕೆ ಅಪುಪ್ರ ಆಗ್ಬೇಕ. ತಿಂದಂಗ ಹಾಕ್ರಿ. ಕ್ರಮೇಣ ಹೆಚ್ಚು ಮಾಡ್ಕೋತವ್ರಿ. ತಂದಾಗನ ಶಿಸ್ತಂಗ ಸಾಕೋಗಂಗ್ ಶುರು ಬೇಡ್ರಿ. ಸ್ವಲ್ಪ ಕಡಿಮೆ ಹಾಕ್ರಿ. ಅವು ತಿಂದು ಇನ್ನೂ ಸ್ವಲ್ಪ ಅವಕ್ಕೆ ಇನ್ನೂ ತಿನ್ಬೇಕಪ್ಪ ಅನ್ನೋ ಹಂಬಲ ಆಗ್ಬೇಕು, ಇನ್ನೂ ತಿನ್ಬೇಕಪ್ಪ ಅನ್ನೋ ಆಸಕ್ತಿ ಇರ್ಬೇಕು. ಆ ಟೈಪ್ ನೀವು ಆಹಾರ ಮೇಂಟೈನ್ ಮಾಡ್ಬೇಕು ಒಂದು 4-5 ದಿವ್ಸ. ಆಮೇಲೆ ನೀವು ಸಾಕಷ್ಟು ಹಾಕ್ರಿ, ಏನು ತೊಂದರೆ ಇಲ್ಲ. ತಂದು ಮಾರೋ ದಿವಸ ಅವಕ್ಕೆ ಮರಿಗಳು ನೋಡ್ರಿ. ನೀವು ದೂರಿಂದ ಬಂದಿದ್ದಪ್ಪ ಅಂತ ಆಯಸ್ ಇರ್ತೈತಿ, ಡಿವಾರ್ಮಿಂಗ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಪ್ಪ ನೀವು ಸಮೀಪದಿಂದ ಬಂದಾವು, ಏನು ತೊಂದರೆ ಇಲ್ಲ, ಮರಿ ಆಕ್ಟಿವ್ ಅದಾವು, ಹೆಲ್ದಿ ಅದಾವು, ಮಾಡ್ಕೋತಂದ್ರೆ ಮಾಡ್ಕೋರಿ. ಡಿವಾರ್ಮಿಂಗ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಡಿವಾರ್ಮಿಂಗ್ ಬೆಳಿಗ್ಗೆ ಮಾಡೋದೈತರ ರಾತ್ರಿ 11 ಗಂಟೆಗೆ ಏನತ್ಲ ನೀವು ಫುಡ್ ಹೊಟ್ಟ ತಿನ್ಸ್ರಿ, ತಿನ್ಸ್ಕೇಸಿಂದ ಏನತ್ಲ ಪೂರ್ತಿ ಟ್ರೇ, ಈ ಫೀಡಿಂಗ್ ಟ್ರೇ ಇರ್ತಾವಲ್ಲ ದಾವಣಿಗಳನ್ನ, ಅವನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡಿ 11 ಗಂಟೆ ಸುಮಾರು ನೀವು ಸ್ವಚ್ಛ ಮಾಡಿಬಿಡ್ರಿ. ಬೆಳಿಗ್ಗೆ ಎದ್ದು 7 ಗಂಟೆ 8 ಗಂಟೆ ಸುಮಾರು ಏನತ್ಲ ನೀವು ಡಿವಾರ್ಮಿಂಗ್ ಮಾಡ್ಕೋಬೇಕು. ಡಿವಾರ್ಮಿಂಗ್ ಅನ್ನೋದನ್ನ ಹೇಳ್ಬೇಕಾದ್ರೆ ಬಹಳಷ್ಟು ಐತಿ. ಯಾಕಂದ್ರೆ ಏನಾಗ್ಬಿಟ್ಟೈತಂದ್ರ ಮರಿಗೋಳ ಫ್ಯಾಟ್ನಿಂಗ್ ಮರಿಗಳು, ಅದರಲ್ಲಿಯೂ ಏನತ್ಲ ಕೊಬ್ಬಿಸಿ ಮಾರು ಫ್ಯಾಟಿಂಗ್ ಮರಿಗಳು ನೀವು ಸಾಕಾಣಿಕೆ ಮಾಡ್ತೀರಿಪ್ಪ ಅಂತಂದ್ರೆ ಡಿವಾರ್ಮಿಂಗ್ ಅನ್ನ ಫೌಂಡೇಶನ್. ಡಿವಾರ್ಮಿಂಗ್ ಮಾಡ್ಲಿಕ್ಕಂದ್ರೆ ಯಾವ ಮರಿನೂ ಗ್ರೋತ್ ಬರಂಗಿಲ್ಲ. ಯಾಕಂದ್ರೆ ನಾನು ಸಾಕಷ್ಟು ಸರಿ ಹೇಳೇನಿ. ಏನಾಕೈತಪ್ಪ ಅಂತಂದ್ರೆ ಮರಿಗಳು ಸಾಕಷ್ಟು ನಮ್ಮಲ್ಲಿ ಬರೋರು ಮರಿ ಗ್ರೋತ್ ಬರವಲ್ರಿ, ಕಂಡ ಬೆಳಿವಲ್ಲು, ಒಟ್ಟ ತೂಕ ಬರೋದಿಲ್ರಿ ಮರಿ. ಒಟ್ಟ ಸಮಸ್ಯೆ ಹೇಳುದನ್ನ 99% ಏನತ್ಲ ಫಾರ್ಮರ್ಸ್ ಹೇಳುದನ್ನ ಸಮಸ್ಯೆ ಮರಿ ತೂಕ ಬರಂಗಿಲ್ಲ ಅಂತ ಹೇಳ್ತಾರ. ಮರಿ ಯಾಕೆ ತೂಕ ಬರಂಗಿಲ್ಲಪ್ಪ ಅಂತಂದ್ರ ಈ ಡಿವಾರ್ಮಿಂಗ್ ಮಾಡದೇ ಇದ್ದರೂ ಒಂದು ಕಾರಣ. ಮಾಡಂಗಿಲ್ಲ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಎಲ್ಲಿ ಹಾಕೋತ್ಕೊಂಡು ಬಿಡಪ್ಪ ಅಂತೇಳಿ ಏನಾರ ನೀವು ಅಲೆಕ್ಸ್ತಾನ್ ಮಾಡಿ ಡಿವಾರ್ಮಿಂಗ್ ಮಾಡ್ಲಿಲ್ಲಪ್ಪ ಅಂತಂದ್ರ ಮರಿಗಳು ಗ್ರೋತ್ ಬರಕ್ ಚಾನ್ಸಸ್ ಇಲ್ಲ. 5 ತಿಂಗಳು 6 ತಿಂಗಳು ಮೇಲ್ಪಟ್ಟ ಮರಿಗಳು ಕಂಪಲ್ಸರಿ 3 ತಿಂಗಳಿಗೆ ಒಂದ್ಸಾರಿ ಡಿವಾರ್ಮಿಂಗ್ ಮಾಡ್ಲೇಬೇಕು.
ಅದಕ್ಕಿಂತ ಮುಂಚೆ ಏನತ್ಲ ಒಂದು ತಿಂಗಳಿಗೆ ಒಂದ್ಸಲ ಮಾಡ್ಬೇಕು ನೀವು. 1 ತಿಂಗಳು 2 ತಿಂಗಳು ಮರಿ ಏನತ್ಲ ತಿಂಗಳಿಗೆ ಒಂದ್ಸಲ. ಅದು ಹಾಲು ಕುಡಿ ಮರಿ ಏನತ್ಲ ಕಂಪಲ್ಸರಿ ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ಬೇಕು. ಡಿವಾರ್ಮಿಂಗ್ ಅನ್ನೋದು ಒಂದು ಫೌಂಡೇಶನ್ ಅದ ಮರಿಗಳಿಗೆ ಏನತ್ಲ ನೀವು ಬೆಳವಣಿಗೆ ಆಗ್ಬೇಕಂದ್ರೆ ಒಂದು ಫಸ್ಟ್ ಫೌಂಡೇಶನ್. ಯಾಕೆ ಸಾಕಷ್ಟು ಜನ ಮರಿ ಗ್ರೋತ್ ಬರವಲ್ದ್ರಿ, ನಮ್ಮ ಒಟ್ಟ ಕಂಡ ಬೀಳವಲ್ದಿ, ತೂಕ ಬೀಳವಲ್ದು. ನೀವು ಹೇಳ್ತೀರಿ 8 kg 9 kg 7 kg ಅಂತೀರಿ, ಆದ್ರೆ ಮರಿ ನಮಗೆ ಅಷ್ಟು ತೂಕ ಬರಂಗಿಲ್ಲತ್ತಾರ. ಅವ್ರು ಡಿವಾರ್ಮಿಂಗ್ ಸರಿಯಾಗಿ ಮಾಡಿರಂಗಿಲ್ಲ. ಮುಂದೆ ಡಿವಾರ್ಮಿಂಗ್ ಮಾಡಿರ್ತಾರೆ. ಹೆಂಗ್ ಮಾಡಿರ್ತಾರಪ್ಪ ಅಂತಂದ್ರ ನಾವು ಹೇಳಿರ್ತೀವಿ, ನೀವು ರಾತ್ರಿ ನೋಡಪ್ಪ 11 ಗಂಟೆಗೆ ಏನತ್ಲ ಫುಡ್ ಮೇವು ಏನ್ ತಿನ್ಸಿರ್ತಿರ್ಲ ತಿನ್ನಿಸ್ರಿ. 11 ಗಂಟೆ ಆದ ನಂತರ ತೆಗೆದು ಬಿಡ್ರಿ. ಬೆಳಿಗ್ಗೆ ಏನತ್ಲ ತಂಪತ್ನ್ಯಾಗ ಮುಂಜಾನೆ 7-8 ಗಂಟೆ ಸುಮಾರು ಏನತ್ಲ ತಂಪತ್ನ್ಯಾಗ ಡಿವಾರ್ಮಿಂಗ್ ಮಾಡಿ ತಿಳಿರ್ತೀವಿ ನಾವು. ನೀವು ಏನತ್ಲ 7 ಗಂಟೆ 8 ಗಂಟೆ ಸುಮಾರು ಡಿವಾರ್ಮಿಂಗ್ ಮಾಡ್ಬೇಕಾದ್ರೆ ಏನತ್ಲ ನೀರಲ್ಲಿ ಟಬ್ನ್ಯಾಗ ನೀರ್ ಇರಬಾರ್ದು. ಫೀಡಿಂಗ್ ಟ್ರೇದಾಗ ಫುಡ್ ಹೊಟ್ಟ ಯಾವುದೂ ಇರಬಾರ್ದು. ಬೆಳಿಗ್ಗೆ 11 ಗಂಟೆ ಕ್ಲಿಯರ್ ಮಾಡಿರ್ತೀರಿ. ಬೆಳಿಗ್ಗೆ ಏನತ್ಲ ರಾತ್ರಿ 11 ಗಂಟೆಗೆ ಸ್ವಚ್ಛ ಮಾಡಿ ನೀವು ಬೆಳಿಗ್ಗೆ ಏನತ್ಲ ನೀರು ಹೊಟ್ಟು ಏನೂ ಇಲ್ದಂಗೆ ನೋಡ್ಕೊಂಡು ಅವಕ್ಕೂ ಖಾಲಿ ಹೊಟ್ಟೆಲಿ ಇದ್ದಾಗ ಮಾತ್ರ ಡಿವಾರ್ಮಿಂಗ್ ಮಾಡ್ಬೇಕು. ಅಂದಾಗ ನಿಮಗೆ ಸಕ್ಸಸ್ ಆಕೈತೆ. ಅಂದಾಗ ಏನತ್ಲ ನೀವು 100% ಸಕ್ಸಸ್ ಆಕೈತೆ ಹೋಗ್ಕೋಬೇಡ್ರಿ. 80%, 75 to 80% ಮಾತ್ರ ಸಕ್ಸಸ್ ಆಕೈತೆ. ಯಾಕಂದ್ರೆ ಅದರದೇ ಆದ ಮತ್ತು ಲಾಂಗ್ ಪ್ರೊಸೀಜರ್ ಅದಾವ ಡಿವಾರ್ಮಿಂಗ್ ಮಾಡ್ಬೇಕು. 3 ಥರ ಡಿವಾರ್ಮಿಂಗ್ ಬರ್ತೈತೆ. ಯಾಕಂದ್ರೆ ಪ್ಯಾರಾಸೈಟ್ಸ್ ಹೆಂಗಿರ್ತೈತಪ್ಪ ಅಂದ್ರೆ ಹುಳುಗಳು ಒಂದು ಮರಿ ಒಳಗ ಶರೀರದೊಳಗ 170 ರಿಂದ 80 ಪ್ಯಾರಾಸೈಟ್ಸ್ ಇರ್ತಾವ. ಅಂದ್ರೆ ಜಂತು ಹುಳುಗಳು ಇರ್ತಾವ. ಅಷ್ಟೆಲ್ಲ ಜಂತುನಾಶಕಗಳು ಬರ್ತಾವ. ಅವೆಲ್ಲ ಸಾಯ್ಬೇಕಂದ್ರೆ ಏನತ್ಲ ಅದು ಲಾಂಗ್ ಪ್ರೊಸೀಜರ್ ಇರ್ತೈತಿ. ಅದು 3 ಸ್ಟೆಪ್ ಇರ್ತೈತಿ. ಅದನ್ನ ಏನತ್ಲ ನೆಕ್ಸ್ಟ್ ನಿಮ್ಗೆ ಇದು ಮಾಡ್ತಾನೆ ಹೇಳ್ತಾನು. ಏನತ್ಲ ತಂದು ಮರುದಿವ್ಸ ನೀವು ಏನತ್ಲ ಕಂಪಲ್ಸರಿ ಏನತ್ಲ ಡಿವಾರ್ಮಿಂಗ್ ಮಾತ್ರ ಮಾಡ್ಲೇಬೇಕು. ಯಾವ್ದಾರು ಒಂದು ಚಲೋ ಏನತ್ಲ ಮೆಡಿಕಲ್ ತೊಗೊಂಬರ್ರಿ. ಈಗ ಒಬ್ರು ಏನ್ ಮಾಡಿಬಿಡ್ತಾರ ಅಂದ್ರೆ ಫೋನ್ ಮಾಡ್ಯ, ಸರ್ ಜಂತಿನ ಔಷಧ ತಂದನ್ರಿ ಎಟ್ಟೆಟ್ ಹಾಕಲ್ರಿ ಅಂತ ಕೇಳ್ತಾರ. ಅವ್ರು ಯಾವ ಕಂಪ್ನಿ ತಂದಾರು, ಎಷ್ಟು ಕಂಟೆನ್ಸ್ ತಂದಾರು, ಯಾವ ತರ ಅದ್ರದ್ದು ಡೋಸೇಜ್ ಅದು ಆ ಬಾಟಲ್ ಮೇಲೆ ಆ ಪ್ಯಾಕಿಂಗ್ ಮೇಲೆ ಡೋಸೇಜ್ ಬರ್ದಿರ್ತಾರ. ಅದು ನಮಗೆ ಗೊತ್ತಿರಂಗಿಲ್ಲ ನೀವು ಯಾವ ತಂದಿರಿ ಅನ್ನೋದು. ಯಾಕಂದ್ರೆ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಾರ್ಮಿಂಗ್ ಔಷಧ ಇರ್ತಾವ. ಅದಕ್ಕೆ ಏನತ್ಲ ನೀವೇನ್ ಮಾಡ್ರಿ, ಅದಕ್ಕೆ ಬಾಟಲ್ ಮೇಲೆ ಆ ಪ್ಯಾಕಿಂಗ್ ಮೇಲೆ ಡಿವಾರ್ಮಿಂಗ್ ಡೋಸೇಜ್ ಬರ್ದಿರ್ತಾರ. ಆ ಪ್ರಕಾರ ಏನತ್ಲ ಡಿವಾರ್ಮಿಂಗ್ ಮಾಡ್ಕೋರಿ. ಇಲ್ಲಪ್ಪ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಹೊಸದಾಗಿ ಮಾಡೋರು ಯಾರು ಇದ್ರಿಪ್ಪ ಅಂತಾರೆ ಪೂರ್ತಿ ಅದನ್ನ ಏನತ್ಲ ಫೋಟೋ ಹೊಡೆದ್ಬಿಟ್ಟು ಸುತ್ತ ಕಡೆ ಬಾಟಲ್ ನಿಮ್ಗೆ ಯಾವ ಥರ ಡೋಸೇಜ್ ಹಾಕ್ಬೇಕು, ಎಷ್ಟು ml ಹಾಕ್ಬೇಕು ನಾವು ಹೇಳ್ತೀವಿ. ಡಿವಾರ್ಮಿಂಗ್ ಮಾಡ್ಬೇಕಾರೆ ಕೆಲವೊಬ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು. ಏನಪ್ಪಾ, ಮರಿಗಳು ಇಲ್ಲಿರ್ತಾವ, ಹೊಟ್ಟಿನ ಚೀಲುಗಳು ಇಲ್ಲಿ ಇಟ್ಟಿರ್ತಾರ. ಹೊಟ್ಟಿನ ಚೀಲುಗಳು ಇಟ್ಟು ಏನ್ ಮಾಡಿಬಿಡ್ತಾರ, ಮರಿಗಳ ಡಿವಾರ್ಮಿಂಗ್ ಮಾಡ್ಬೇಕಪ್ಪ ಅಂತೇಳಿ ರಾತ್ರಿ ಖಾಲಿ ಮಾಡಿಬಿಡ್ತಾರೋ. ಇವ್ರು ಹೊತ್ತೇರು ಕೂಡ ಡಿವಾರ್ಮಿಂಗ್ ಮಾಡಕ್ ಬರ್ತಿರ್ತಾರೋ. ಹೊಟ್ಟಿನ ಚೀಲ ಎಲ್ಲ ಇರ್ತಾವ, ಹಸದ ಮರಿಗಳು ಏನತ್ಲ ಹೊಟ್ಟಿನ ಚೀಲ ಹರ್ಕೊಂಡು ಗಬ 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 ತಿಂದು ಬಿಟ್ಟಿರ್ತಾವ. ಹೊಟ್ಟಿನ ಚೀಲ ಹರ್ಕೊಂಡ್ ತಿಂದಿರ್ತಾವು. ಕಾಳಿ ನೀವು ಪುಡ್ ಚೀಲ ಇಟ್ಟರೆ ಪುಡ್ ಚೀಲ ಹರ್ಕೊಂಡ್ ತಿಂತಿರ್ತಾವು. ಎಲ್ಲ ತಿಂದಿರ್ತಾವ. ನೀವೇನು ವಿಚಾರ ಮಾಡಂಗಿಲ್ಲ. ನಾವು ಪುಡ್ ಟ್ರೇದಾಗ ಹಾಕಿಲ್ಲ ಪುಡ್ಡ, ಇವು ಖಾಲಿ ಹೊಟ್ಲ ತಗೊಂಡ್ಬಿಟ್ಟಿರ್ತೀವಿ. ಅವು ಮಗ್ಗಲ್ದಾಗ ಚೀಲ ಹರ್ ತಿಂದಿರ್ತಾವ. ಅದಕ್ಕೆ ಏನತ್ಲ ಸಣ್ಣ ಪುಟ್ಟ ಇಂಥ ಮಿಸ್ಟೇಕ್ಗಳು ಮಾಡಕ್ ಹೋಗ್ಬೇಡ ದಯಮಾಡಿ. ಯಾಕೆ ಡಿವಾರ್ಮಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಪರ್ಫೆಕ್ಟ್ ಆಗ್ಬೇಕು. ಯಾವತ್ತು ನೀವು ಪರ್ಫೆಕ್ಟ್ ಆಗಿ ಡಿವಾರ್ಮಿಂಗ್ ಮಾಡ್ತೀರಿ, ಮುಂದೆ ಏನತ್ಲ ಅದು ಫೌಂಡೇಶನ್ ಗಟ್ಟಿ ಆಕೈತಿ. ಮುಂದೆ ಏನತ್ಲ ಮರಿ ಗ್ರೋತ್ ಬರಕ್ಕೆ ಅದೊಂದು ದಾರಿ ಆಕೈತಿ. ಅದಕ್ಕೆ ಏನತ್ಲ ಡಿವಾರ್ಮಿಂಗ್ ಮಾಡುವಾಗ ಏನತ್ಲ ಖಾಲಿ ಹೊಟ್ಟೆಲಿ ಇರಬೇಕು. ಏನತ್ಲ ಫುಡ್ ಟ್ರೇ ಆಗಲಿ ನೀರಿನ ಟಬ್ ಆಗಲಿ ಪೂರ್ತಿ ಖಾಲಿ ಇರ್ಬೇಕು. ಅದ್ರ ಹಿಂದಿನ ದಿವಸ ರಾತ್ರಿ 11 ಗಂಟೆಗೆ ನೀವು ಕುಲ್ಲ ಮಾಡಿದ್ರೆ ಮರುದಿವ್ಸ ಏನಂತ ಡಿವಾರ್ಮಿಂಗ್ ಮಾಡಿ ಕಂಪಲ್ಸರಿ ಡಿವಾರ್ಮಿಂಗ್ ಆದ್ಮೇಲೆ 3 ತಾಸು ನೀವು ಖಾಲಿ ಹೊಟ್ಟೆಲಿ ಇಡ್ಬೇಕು ಮರಿಗಳು. ನೀರು ಕುಡಿಸೋದಾಗ್ಲಿ, ಹೊಟ್ಟು ಹಾಕೋದಾಗ್ಲಿ, ಫುಡ್ ಹಾಕೋದಾಗ್ಲಿ ಯಾವುದೂ ಮಾಡಕ್ ಹೋಗ್ಬೇಡ್ರಿ. ಕಂಪಲ್ಸರಿ 3 ತಾಸು ಏನತ್ಲೆ ಖಾಲಿ ಹೊಟ್ಟೆಲಿ ಬಿಡ್ಬೇಕು. ಅದಾದ ನಂತರ ಏನತ್ಲೆ ಮರಿಗಳು ಏನತ್ಲೆ ಉಚ್ಕೊಳಕತ್ತಾವು. ಮುಂದೆ ನಾರ್ನಂಗೆ ಬೀಳ್ತೈತಿ, ತುಂಬಳ್ದಂಗೆ ಬೀಳ್ತೈತಿ. ಮತ್ತು ಮರಿಗಳು 3 ತಾಸು ಆದ ನಂತರ ನಿಮ್ಗೆ ಹೇಳ್ತನು ಮೆದುವಾದ ಆಹಾರ ಕೊಡ್ಬೇಕು. ಡಿವಾರ್ಮಿಂಗ್ ಆದ ನಂತರ ಮೆದು ಆಹಾರ ಯಾವ್ದಾರ ಒಂದು ತೊಗರಿ ಹೊಟ್ಟೋ ಏನಾರ ಒಂದು ಹೊಟ್ಟೋ ಮೆದು ಆಹಾರ ಕೊಡ್ರಿ ಡಿವಾರ್ಮಿಂಗ್ ಅದಾದ ನಂತರ ಏನತ್ಲ ನೀವು ಫುಡ್ ಕೊಡ್ರಿ, ಕಾಳು ಕೊಡ್ರಿ, ಏನು ಕೊಡ್ರಿ ನಡಿತೈತಿ. ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂತಂದ್ರೆ, ಸರ ಫುಡ್ ಹಾಕ್ತೀನಿ ರೀ 2 ಹೊತ್ತು ಸೈಲೇಜ್ ಹಾಕ್ತೀನಿ ರೀ, ಮರಿ ಗ್ರೋತ್ ಬರೋಲ್ದತ್ತಾರ. ನೀವು ತಿಳ್ಕೊಬೇಕು, ಸೈಲೇಜ್ದು ಏನತ್ಲ ಹಾಕೋರು ಬೇಡ ಅನ್ನಂಗಿಲ್ಲ. ಸೈಲೇಜ್ದೇ ಆದ ಒಂದು ಪದ್ಧತಿ ಐತಿ, ಒಂದು ಇದಿರ್ತೈತಿ. ಸೈಲೇಜ್ ಹಾಕೋಬೇಕಪ್ಪ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ, ಸೈಲೇಜ್ ಒಂದು ಪರಿಪೂರ್ಣ ಆಹಾರ ಅಲ್ಲ. ಸೈಲೇಜ್ ನೀವು ಯಾವ ಥರ ಹಾಕೋಬೇಕಪ್ಪ ಅಂತಂದ್ರೆ, ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಅದನ್ನ ಉಪಯೋಗ ಮಾಡ್ಬೇಕು. ನೀವು ಅದನ್ನ ಬಿಟ್ಟು ಅದೇ ಒಂದು ಆಹಾರ ತಿಳ್ಕೊಂಡ ಹೊಟ್ಟು ಹಾಕಲ್ಲ, ಮೇವು ಹಾಕಲ್ಲ, ಏನು ಅದಕ್ಕೆ ಇದು ಮಾಡಲ್ಲ, ಬರೀ ಫುಡ್ ಹಾಕಿ ಸೈಲೇಜ್ ಹಾಕ್ತಂದ್ರೆ ಕೆಲಸ ಕೊಡಂಗಿಲ್ಲ. ಸೈಲೇಜ್ ಅಷ್ಟು ನೀವು ಸೈಲೇಜ್ ಏನೈತಲ್ಲ ಪರಿಪೂರ್ಣ ಆಹಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೈಲೇಜ್ ಇದು ಹೆಂಗಿರ್ತೈತಪ್ಪ ಅಂತಂದ್ರೆ, ಮರಿಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ 3 ರೂಮೆನ್ಸ್ ಇರ್ತಾವೆ, 3 ಹೊಟ್ಟೆ ಇರ್ತಾವೆ. 3 ಹೊಟ್ಟಿದ ಸೈಲೇಜ್ ಮೆದುವಾದ ಆಹಾರ ಆಗಿರೋದ್ರಿಂದ ಅದು ಬೈಪಾಸ್ 3ನೇ ಹೊಟ್ಟಿಗೆ 3ನೇ ರೂಮೆನ್ಗೆ ಹೋಗ್ಬಿಡ್ತೈತಿ. 3ನೇ ರೂಮೆನ್ಗೆ ಹೋಗೋದಾಗ ಸಮಸ್ಯೆ ಏನಾಕೈತಪ್ಪ ಅಂತಂದ್ರೆ, ನಾವು ವಿಶೇಷವಾಗಿ ಖಾಲಿ ಹೊಟ್ಟಿಲಿ ಸೈಲೇಜ್ ಹಾಕ್ಬೇಡ್ರತ್ ಯಾಕೆ ಹೇಳ್ತಪ್ಪ ಅಂದ್ರೆ ಇಲ್ಲಿ ವಿಷಯ ಬರ್ತೈತಿ. ಇದು
ಖಾಲಿ ಹೊಟ್ಟಿಲಿ ಯಾಕೆ ಹಾಕಬಾರ್ದಪ್ಪ ಅಂತಂದ್ರೆ ಸೈಲೇಜ್ನಲ್ಲಿ ಆಲ್ರೆಡಿ ನ್ಯೂಟ್ರಿಕ್ ಆಸಿಡ್ ನ್ಯೂಟ್ರಿಕ್ ಆಮ್ಲ ಅನ್ನೋದೊಂದು ಆಲ್ರೆಡಿ ಹೇರಳವಾಗಿ ಇರ್ತೈತಿ ಸೈಲೇಜ್ನಾಗ. ಯಾಕಂದ್ರೆ ಅದು ಬೆಲ್ಲ, ಉಪ್ಪ, ಮಿನರಲ್ ಮಿಕ್ಸರ್, ಹುಳಿ ಪದಾರ್ಥ ಇರೋದ್ರಿಂದ ಮರಿಗಳಿಗೆ ಹೊಟ್ಯಾಗು ಏನತ್ಲ ಹುಳಿಯಾಗಿ ಇರೋದ್ರಿಂದ ಅದು ಇದು ಸೇರ್ಕಿಸಿಂದ ಮರಿಗಳಿಗೆ ಏನತ್ಲ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಅದಕ್ಕೆ ಏನತ್ಲ ಆದಷ್ಟು ಸೈಲೇಜ್ ಖಾಲಿ ಹೊಟ್ಟಲೆ ಕೊಡಬೇಡ್ರಿ. ಸೈಲೇಜ್ ಒಂದು ಪರಿಪೂರ್ಣ ಆಹಾರ ಅಲ್ಲ. ಅದನ್ನ ಏನಪ್ಪಾ ಅಂತಂದ್ರೆ ಒಂಥರ ಊಟದ ಉಪ್ಪಿನಕಾಯಿ. ಮರಿಗಳಿಗೆ ಹೆಂಗ್ ಉಪಯೋಗ ಮಾಡ್ಬೇಕಪ್ಪ ಸೈಲೇಜ್ ಅಂದ್ರ ಮಧ್ಯಾಹ್ನ ಒಂದು ಟೈಮ್ ಬಾಯಿ ಬದಲಾಗ್ಲಿ ಅನ್ನೋ ಕಾರಣಕ್ಕೆ ಮಾತ್ರ ಸೈಲೇಜ್ ಹಾಕೋಬೇಕು ನೀವು. ಅದನ್ನ ಬಿಟ್ಟು ಸೈಲೇಜ್ ಅನ್ನ ಒಂದು ಪರಿಪೂರ್ಣ ಆಹಾರ, ಇದರಿಂದ ನಾವು ಸಿಕ್ಕಾಪಟ್ಟಿ ಮರಿ ಗ್ರೋತ್ ಬರ್ತಾವು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅದು ನಿಮ್ಮ ಅಭಿಪ್ರಾಯ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ನಾನು ಒಂದು 12 ವರ್ಷದ ಅನುಭವ ಹೇಳಾಕ್ತೀನಿ. ಸೈಲೇಜ್ ಮಾತ್ರ ಏನತ್ಲ ನೀವು ಒಂದು ಹೊತ್ತು ಹಾಕೋರಿ. ಒಂದು ಹಾಕೊಂಡು ಮಧ್ಯಾಹ್ನ ಒಂದು ಹೊತ್ತು ಹಾಕೋರಿ. ಮುಂಜಾನೆ ಮಾತ್ರ ಸೈಲೇಜ್ ಮಾತ್ರ ಒಟ್ಟು ಹಾಕಕ್ ಹೋಗ್ಬೇಡ್ರಿ. ಸೈಲೇಜ್ ಮುಂಜಾನೆ ಹಾಕಿರಪ್ಪ ಅಂತಂದ್ರೆ ಏನತ್ಲ ಮರಿಗೆ ಅಸಿಡಿಟಿ ಕಂಪಲ್ಸರಿ ಆಕೈತಿ. ಜುಳು ಬಾಯ ನೀರು ಬರೋದು, ಜ್ವಲ್ ಸೋರೋದು ಸ್ಟಾರ್ಟ್ ಆಗಿಬಿಡ್ತಾವ. ಅದಕ್ಕೆ ಏನತ್ಲ ಸೈಲೇಜ್ ಏನತ್ಲ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಹಾಕೋರಿ. ಸೈಲೇಜ್ ಏನತ್ಲ ಸ್ವಲ್ಪ ಪ್ರಮಾಣದೊಳಗೆ ಬಳಕೆ ಮಾಡ್ರಿ. ಖಾಲಿ ಹೊಟ್ಲಿ ಹಾಕ್ಬೇಡ್ರಿ. ಮಧ್ಯಾಹ್ನ ಒಂದು ಹೊತ್ತು ಹಾಕೋರಿ. ಸೈಲೇಜ್ ಒಂದು ಊಟದ ಉಪ್ಪಿನಕಾಯಿ. ಬಾಯಿ ಬದಲಾಗಲಿ, ಒಂದೇನೋ ಮರಿಗಳಿಗೆ ಚೇಂಜಸ್ ಇರಲಿ ಅನ್ನೋದಕ್ಕಾಗಿ ಒಂದು ಹೊತ್ತು ಮಾತ್ರ ಸೈಲೇಜ್ ಕೊಡ್ರಿ. ಪರವಾಗಿಲ್ಲ, ನಡೀತಿ. ಜಂತುನಾಶಕ ಹಾಕೋದ್ರಿಂದ ಮಾರನೇ ದಿವಸದಿಂದ ಕಂಪಲ್ಸರಿ ಏನತ್ಲ ಲಿವರ್ ಟಾನಿಕ್ ಮಾತ್ರ ನೀವು 5 ದಿವಸ ಬೆನ್ನ 5 ದಿವಸ ಕಂಟಿನ್ಯೂಸ್ ಹಾಕ್ಬೇಕ. ಯಾಕೆ ಹಾಕ್ಬೇಕಪ್ಪ ಅಂತಂದ್ರ ಜಂತುನಾಶಕ ಫುಲ್ ಸ್ಟ್ರಾಂಗ್ ಇರ್ತೈತೆ ಔಷಧ. ಮರಿಗಳಿಗೆ ಲಿವರ್ ಗೆ ಸ್ವಲ್ಪ ವೀಕ್ ಆಗಿರ್ತೈತೆ. ಯಾಕಂದ್ರೆ ಜಂತುನಾಶಕ ಔಷಧ ಹಾಕಿರ್ತವಲ್ಲ, ಮರಿಗಳು ಸ್ವಲ್ಪ ವೀಕ್ ಆಗಿರ್ತದೆ, ಲಿವರ್ ವೀಕ್ ಆಗಿರ್ತೈತಿ. ಅದಕ್ಕೆ ಏನತ್ಲ ನೀವು ಕಂಪಲ್ಸರಿ ಬಿಟ್ಟು ಬಿಡದ 5 ದಿವಸ ಬೆಳಿಗ್ಗೆ ಏನತ್ಲ ಲಿವರ್ ಟಾನಿಕ್ ಮಾತ್ರ ಹಾಕ್ಲೇಬೇಕು. ನೀವು ಜಂತುನಾಶಕ ಹಾಕಿ ಒಂದು 2-3 ತಾಸು ಬಿಟ್ಟು ಮೊದಲನೇ ದಿವಸದಿಂದ ಹಾಕಿರೋದು ಭಾಳ ಚಲೋ. 5 ದಿವಸ ಕಂಟಿನ್ಯೂಸ್ ಹಾಕೋಬೇಕು. ಮತ್ತೆ ಈ ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಇಲ್ರಿ ನಾವು ಲಿವರ್ ಟಾನಿಕ್ ವಾರದಾಗ 2 ದಿವಸ ಹಾಕ್ತಿವ್ರಿ, ವಾರದಾಗ 3 ದಿವಸ ಹಾಕ್ತಿವಿ, ಬೇಡ ಒಂದಿನ ಬಿಟ್ಟು ಒಂದಿನ ಹಾಕ್ತಿವಿ, ಈ ತರ ಎಲ್ಲ ಪ್ರೊಸೀಜರ್ ಇಟ್ಕೊಂಡಾರ. ಪರವಾಗಿಲ್ಲ, ಅದು ಚಲೋನ ಹಾಕೋರಿ. ಆದ್ರೆ ಜಂತುನಾಶಕ ಹಾಕಿರಿಪ್ಪ ಅಂತಾರ ಬಿಟ್ಟು ಬಿಡದ 5 ದಿವಸ ಕಂಪಲ್ಸರಿ ಲಿವರ್ ಟಾನಿಕ್ ಹಾಕ್ಲೇಬೇಕ್ರಿ. ಮರಿಗಳಿಗೆ ಏನತ್ಲ ಲಿವರ್ ವೀಕ್ ಆಗಿರ್ತೈತಿ. ಮರಿಗಳು ವೀಕ್ ಆಗಿರ್ತಾವ ಒಳಗ, ಅದಕ್ಕೆ ಪವರ್ ಕೊಡಬೇಕು. ಆಮೇಲೆ ಮರಿಗಳಿಗೆ ತಿನ್ನಂತ ಯುಟಿಲೈಸ್ ಆಗ್ಬೇಕು ಕರೆಕ್ಟಾಗಿ. ಅದಕ್ಕೆ ಡೈಜೆಷನ್ ಕ್ರಿಯೆ ಸ್ಟಾರ್ಟ್ ಆಗ್ಬೇಕಪ್ಪ ಅಂತಾರೆ ಕಂಪಲ್ಸರಿ ನೀವು 5 ದಿವಸ ಏನತ್ಲ ಲಿವರ್ ಟಾನಿಕ್ ಹಾಕ್ಲೇಬೇಕ್ರಿ. 5 ದಿವಸ ಆದ ನಂತರ ಏನತ್ಲ ನೀವು ವಾರದಾಗ 2 ದಿವಸ ಅಥವಾ ಒಂದಿನ ಬಿಟ್ಟು ಒಂದಿನ ನಿಮ್ಗೆ ಹೆಂಗೆ ನಿಮ್ಮ ಶೆಡ್ಯೂಲ್ ಮಾಡ್ಕೊಂಡಿದ್ದೀರಲ್ಲ ಆ ಪ್ರಕಾರ ನೀವು ಹಾಕೋರಿ. 10 ದಿವಸ ಅಬ್ಸರ್ವೇಷನ್ ಪೀರಿಯಡ್ ಅಂತ ಇರ್ತೈತ್ರಿ. ಇದು ವಿಶೇಷ, ಇದನ್ನ ಯಾರ ನನ್ನ ಲೆಕ್ಕವಾಗಿ ಹೇಳಲಿಕ್ಕಿಲ್ಲ. ಮೊದಲನೇ 10 ದಿವಸ ಅಬ್ಸರ್ವೇಷನ್ ಪೀರಿಯಡ್ ಅಂತೇಳಿ. ಅಬ್ಸರ್ವೇಷನ್ ಪೀರಿಯಡ್ ಅಂದ್ರೆ ಏನು, 24 hours ಮರಿಗಳು ಮುಂದೆ ಕುಂದಿರ್ಬೇಕಂತಲ್ಲ. 10 ದಿವಸ ಮಟ ನೀವು ಹೊಸದಾಗಿ ಮರಿಗಳು ತಂದಾಗ ಅವಾಗ ಸಡ್ಡಿಗೆ ಬಂದ ನೋಡ್ಕೊಂತಿರ್ಬೇಕ್ರಿ ಅಂತಾರ ಚಲೋ. ಯಾಕಂದ್ರ ಬೇರೆ ಎಲ್ಲಿಂದ ಬಂದಿರ್ತೈತಿ ಮರಿ, ಅವ್ರು ಏನ್ ಹಾಕಿರ್ತಾರೋ, ಏನ್ ಮಾಡಿರ್ತಾರೋ, ಏನೇನು ಹಾಕಿ ತಿನಿಸ್ ಕಳಿಸಿರ್ತಾರೋ ಗೊತ್ತಿರಂಗಿಲ್ಲ. ಮರಿಗಳು ಚಲೋ ಕಾಣ್ಲತ್ತೇಳಿ ಸಾಕಷ್ಟು ನುಚ್ಚ ಫುಡ್ ಹೊಟ್ಟ ಹಾಕಿ ತಿನಿಸ್ ಕಳಿಸಿರ್ತಾರೋ, ಇಲ್ಲಿ ಬಂದು ಅದ್ರದ್ದು ಏನಾರು ಸೈಡ್ ಎಫೆಕ್ಟ್ ಆಗಿಸಿಂದ ಫುಡ್ ಪಾಯ್ಸನ್ ಆಗಿ ಏನೋ ತೊಂದರೆ ಆಗಿ ನೋವು ಅನುಭವಿಸ್ತಿತ್ತಪ್ಪ ಅಂತಾರೆ ಅವಾಗ ಚೆಕ್ ಮಾಡ್ಕೊಂಡು, ಮತ್ತೆ ನೀವು ಕಂಪಲ್ಸರಿ ಏನತ್ಲ ಸೈಡ್ನಾಗ ಒಂದು ಥರ್ಮಾಮೀಟರ್ ಮಾತ್ರ ಇಟ್ಕೊಳ್ಳೇಬೇಕು. ಥರ್ಮಾಮೀಟರ್ ಇಟ್ಕೊಂಡು ಏನತ್ಲ ಮರಿ ವೀಕ್ ಆಗಿ ನಿಂತಿ, ಮುಖ ದುಡುಕ್ ಮಾಡ್ತಿ, ಮುಖ ಕೆಳಗೆ ಮಾಡ್ಕೊಂಡು ನಿಂತಿ, ಕೆಂಪಗೆ ಮುಖ ಮಾಡಿತ್ತು, ಏನ ಅದಕ್ಕೆ ನಿಮ್ಗೆ ರೋಗ ಲಕ್ಷಣ ಕಂಡು ಮುಂದೆ ಆಕ್ಟಿವ್ ಇರ್ಲಿಲ್ಲಪ್ಪ ಮರಿ, ಸರಿಯಾಗಿ ಫುಡ್ ತಿನ್ನುವಲ್ದು, ಸರಿಯಾಗಿ ಮೇವು ತಿನ್ನುವಲ್ದು, ಹೊಟ್ಟು ತಿನ್ನುವಲ್ದು ಅಂತೇಳಿ ನಿಮಗೆ ಏನಾರ ಆ ಥರ ಅನಿಸ್ತಪ್ಪ ಅಂತಂದ್ರೆ ಕಂಪಲ್ಸರಿ ಏನೋ ಥರ್ಮಾಮೀಟರಿಂದ ಚೆಕ್ ಮಾಡ್ರಿ. ಜ್ವರ ಇತ್ತು, ಏನೋ ಸಿಂಪ್ಟಮ್ಸ್ ಇದ್ದು, ಬೇರೆ ಏನಾರು ರೋಗದಿಂದ ಇದ್ದು ಬಳಲ್ತಿತ್ತಪ್ಪ ಅಂತಂದ್ರೆ ಏನತ್ಲ ಅದಕ್ಕೆ ಇಮಿಡಿಯೇಟ್ ನೀವು ಏನತ್ಲ ಔಷಧ ಹಾಕೋರಿ. ಇಲ್ಲಪ್ಪ ನಾವು ಟ್ರೀಟ್ಮೆಂಟ್ ಇಂಜೆಕ್ಷನ್ ಮಾಡ್ಕೋರಿ. ಇಲ್ಲ ನಿಮ್ಗೆ ಅದು ಗೊತ್ತಾಗಲಿಲ್ಲಪ್ಪ, ಹೊಸದಾಗಿ ಯಾರೋ ಮಾಡೋರು ಇದ್ರಪ್ಪ ಅಂದ್ರೆ ಇಮಿಡಿಯೇಟ್ ಡಾಕ್ಟರ್ ಕರ್ಸ್ಕಿಸಿಂದ ಮರಿ ಮೆತ್ತಗೆ ಏನಿತೈತೆ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಸುಧಾರಿಸ್ಕೋರಿ. ಅದಾದ ನಂತರ 10 ದಿವಸ ಮಾತ್ರ ಏನತ್ಲ ನೀವು ಇಷ್ಟು ಮಾಡ್ಲೇಬೇಕು. ಅದಾದ ನಂತರ ಏನತ್ಲ ನಿಮ್ಗೆ ಸಡ್ಡಿಗೆ ಸೆಟ್ ಆಗಿರ್ತಾವೆ ಮರಿ 10 ದಿವಸ ನಂತರ. ಆಮೇಲೆ ನಿಮ್ಮ ವಾತಾವರಣಕ್ಕೆ ಸೆಟ್ ಆಗಿರ್ತಾವೆ, ನಿಮ್ಮ ಕೊಡತಕ್ಕಂಥ ಆಹಾರಕ್ಕೆ ಸೆಟ್ ಆಗಿರ್ತಾವೆ, ನೀರಿಗೆ ಸೆಟ್ ಆಗಿರ್ತಾವೆ. ಇವು ನನ್ನ ಕರುನಾಡ ಅನ್ನದಾತ ಹಾಗೂ ಹೈಟೆಕ್ ಫೀಡ್ಸ್ ಬಳಕೆದಾರರಿಗೆ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.